ಯಾಕೆ ಅಳ್ತಿ ಹೇಳು? ಓ ಅಪ್ಪ ನಿನಗೆ ನೋಡಕ್ ಬಂದಿಲ್ಲ ಅಂತ ಅಳ್ತಾ ಇದ್ಯಾ? ನಿಮ್ಮ ಅಪ್ಪ ನಿಮ್ ತಾತನ್ ಬಿಡಿಸ್ಕೊಂಬರಕ್ ಹೋಗ್ಯಾರಮ್ಮ. ನಿಮ್ ತಾತನ ಜೈಲಿಗೆ ಹಾಕ್ಯವ್ರೆ ಪೊಲೀಸ್ನವರು. ಸುಮ್ನಿರು, ನಿಮ್ ತಾತನ್ ಬಿಡಿಸ್ಕೊಂಡ್ ಬಂದ್ಮೇಲೆ ನಿಮ್ಮ ಅಪ್ಪಯ್ಯ ನಿನ್ನನ್ನು ನೋಡಕ್ ಬರ್ತೈತಿ. ಅಳ್ಬೇಡ, ಸುಮ್ನಿರು. ಬರಲೇ ನಾ ಹಿಡ್ಕೊಂಡೋಗು. ಅಳ್ತಾಳೆ ಇವಳು. ನೋಡು, ನಾಯಿ ಬಂತು. ಬಾ ಬಾ ಬಾ, ಹಿಡ್ಕಬ ಹಿಡ್ಕಬ. ಯಾಕಮ್ಮ ಮಣಿ ಹಂಗ ಅಳ್ತಾ ಇದ್ದಾಳ ಅವಳು? ಯಾಕೆ ಹಾಲು ಕುಡ್ಸಿಲ್ವೇ? ಕುಡ್ಸಿದೀನಿ ಕಣಮ್ಮ. ಇವಾಗಿನ ನಾ ಒಳಕ್ ಕುಕ್ಕೊಂಡು ಹಾಲು ಕುಡ್ಸೆ ಮತ್ತೀಗ ಹೊರ ಕೆತ್ಕೊಂಡ್ ಬಂದಿದ್ದು. ಆದ್ರೂ ಅಳ್ತಾ ಇದ್ದಾಳೆ. ಅವ್ರ ಅಪ್ಪ ಬಂದಿಲ್ವಲ್ಲ ಒಂದ್ ವಾರದಿಂದನ. ಅದೇ ನಮ್ಮ ಅವರ್ನ ಬಿಡಿಸ್ಕೊಂಬರಕ್ಕೆ ಅಂತ ಹೇಳಿ ಬೇಲ್ ತಕಮಕ ಅಲ್ಲಿ ಇಲ್ಲಿ ಓಡಾಡ್ತೈತಲ್ಲ, ಅದಕ್ಕೆ ಬಂದಿಲ್ಲ. ಪೊದ್ದು ಬೇರೆನೆ. ಅವ್ರ ಅಮ್ಮ ಒದಿತು ಅಂತ ಹೇಳಿ ಸ್ಟೇಷನ್ ಇಂತಕ್ಕೆಲ್ಲ ಹೋಗಿದ್ಲಂತೆ. ಅವಳು ಬಂದಿಲ್ಲ ಇತ್ಲಾಗೆ. ಅದಕ್ಕೆ ಅವ್ರಿಬ್ರು ಬಂದಿಲ್ವಲ್ಲ, ಅದಕ್ಕೆ ಅಳ್ತಾಳೆ ಅನ್ಸುತ್ತೆ ಇವಳು. ದಿನ ಬರಲ್ಲ, ಒಂದ್ಸಲನಾದ್ರೂ ನೋಡ್ಕೊಂಡು ಹೋಗಕ್ಕೆ. ಅದಕ್ಕೇನೆ ಅವ್ರು ಯಾರು ಬಂದಿಲ್ವಲ್ಲ, ಅಲ್ಲಿ ಒಂದ್ 4-5 ದಿವಸದಿಂದನ ಅದಕ್ಕೆ ಅಳ್ತಾವ ಕಣಮ್ಮ. ಅಲ್ಲಿ ಗೊತ್ತಾಗುತ್ತೆ ಇವಳಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂಬೋದು. ಇಂತಾರೆ ನಮ್ಮವ್ರು ಬರ್ಲಿಲ್ವಲ್ಲ ಇವತ್ತು ಅಂತಾನ ಅಳ್ತಾ ಇದ್ದಾಳೆ ನೋಡು. ಏನ್ ಮಾಡೋದಮ್ಮ, ಎಲ್ಲ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾಮಕರಣ ಮಾಡ್ಬೇಕಾಗಿತ್ತು ಇವಳ್ದ. ನಾಮಕರಣ ಮಾಡ್ಕೊಂಡು ಅವ್ರ ತಾತ ಅಜ್ಜಿ ತಕ್ಕೆ ಹೋಗ್ಬೇಕಾಗಿತ್ತು ಇವಳು. ಏನ್ ಮಾಡ್ತೀಯ? ನಿಮ್ಮ ಮಾವ ಮಾಡ್ಬಾರ್ದು ಕೆಲಸ ಮಾಡಿ ಇವಾಗ ಜೈಲಲ್ಲಿ ಕೊಳಿತಾ ಇದ್ದಾನೆ. ನಿಂಗೊಂದು ಅಕ್ಕ ಊಟಕ್ಕೆ ಆಯ್ತಾ? ಕಣೆ ಬಾನು, ಅಲ್ಲ ಉಂಡ್ವಮ್ಮ, ಉಂಡು ಅಲ್ಲ ಬಟ್ಟೆ ಒಗದಾಕ್ ಬಂದೆ. ನೀನು ಉಂಡು ಬಂದೇನಿ. ಈಗ ಗುಂಡಜ್ಜಿನೂ ಬಂತು, ಬಾನನು ಬಂದ್ರು, ಇಬ್ರು. ಬಾ ಗುಂಡಜ್ಜಿ, ಬಾ ಕುಕ ಬಾ. ಯಾಕಮ್ಮಲ್ಲಿ ನಿಮ್ಮ ಮಗಳು ಯಾಕ ಅಳ್ತಾಳೆ? ಹೊಟ್ಟಸ್ತೈತೆ, ಹಾಲು ಪಾಲು ಕುಡ್ಸಕ್ಕಿಲ್ಲೆ? ಹಾಲು ಎಲ್ಲ ಕುಡ್ಸೈತೆ ಗುಂಡಜ್ಜಿ. ಅವ್ರ ಅಪ್ಪ ನೋಡಿಲ್ವಲ್ಲ, ಅಲ್ಲೇ 4-5 ದಿವಸ ಆತು. ಪೊದ್ದುನು ಈ ಕಡೆಗೆ ಬಂದಿಲ್ವಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ ಅವಳು. ದಿನ ಒಂದ್ಸಲನಾದ್ರೂ ಪೊದ್ದುನ ಅವ್ರ ಅಪ್ಪ ಬಂದು ಹೋಗಾರಲ್ಲ, ಅದಕ್ಕೇನೆ ಬಂದಿಲ್ವಲ್ಲ ಇನ್ 4-5 ದಿವಸ, ಅದಕ್ಕೆ ಅಳ್ತಾಳೆ. ಇವಳಿಗೂ ಹಾಲ ಗೊತ್ತಾಗುತ್ತೆ. ನೇನಮ್ಮ ಹಾಲೇನೆ 9 ತಿಂಗಳಿಗೆ ಬಿದ್ದೈತೆ. ನಾಮಕರಣ ಮಾಡ್ಬೇಕಿತ್ತು ಅಲ್ವೇ? ನಾಮಕರಣ ಮಾಡಲ್ಲ ಹಂಗಾರೆ? ಇವ್ರ ತಾತ ಜೈಲ್ನಾಗ ಐತಲ್ ಗುಂಡಕಯ್ಯ. ಹಂಗಿದ್ಮೇಲೆ ನಾವು ನಾಮಕರಣ ಮಾಡೋದು ಹೆಂಗ್ ಸರಿಯಾಗುತ್ತೆ ಹೇಳು? ಅದಕ್ಕೆ ಮುಂದಕ್ಕೆ ಹಾಕಿದ್ವಿ. ಅವ್ರ ತಾತ ಬಂದ್ಮೇಲೆ ಬಂದು ಒಂದು 6-15 ದಿವಸ ಆಗ್ಲಿ, ಒಂದ್ ಸ್ವಲ್ಪ ಮರ್ತ್ಕೊಂಡ್ಮೇಲೆ ಆಮೇಲೆ ಮಾಡೋಣ, ತೀರಾ ಇನ್ನೊಂದ ತಾರೀಕು ಕುರ್ತಾಗಿಸ್ಕೊಂಡ್ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದೀವಿ. ಸಾವುಕಾರ ಸಿದ್ದಪ್ಪ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಈಗ ಜೈಲಿಗೆ ಹೋಗಿ ಸುಮ್ಮನೆ ಎಲ್ರಿಗೂ ತಂದೆ. ಪಾಪ ಇವ್ರದ್ದು ಅಪ್ಪನೂ ನೋಡಿ, ಅವರು ಕೂಡ ಬೇಲ್ ತಗೊಳಕ್ಕೆ ಓಡಾಡ್ತಾ ಇದಾರೆ. ಅಪ್ಪ ಬಂದಿಲ್ಲ ಅಂತ ಹೇಳಿ ಇವಳು ಅಳ್ತಾ ಇದ್ದಾಳೆ. ನಾಮಕರಣ ಬೇರೆ ಮುಂದಕ್ಕೆ ಹಾಕ್ಬೇಕಾಗಿದೆ. ಅವ್ನ್ ಮಾಡಿರೋ ಕೆಲ್ಸಕ್ಕೆ ಎಲ್ರಿಗೂ ತೊಂದರೆ ಸುಮ್ಮನೆ. ನೇತ್ರಿಗೆ ಈ ವಿಷಯ ಗೊತ್ತೋ ಇಲ್ವೋ? ಅವ್ರ ಅಪ್ಪನ ಜೈಲಿಗೆ ಹಾಕಿರೋದು ಗೊತ್ತಾದ್ರೆ ಅವಳು ಎಷ್ಟು ಸಂಕಟ ಪಡ್ತಾಳೋ ಏನೋ. ಅಯ್ಯೋ ಮಲ್ಲಿ, ನೇತ್ರ ಆಗ್ಲೇ ಬಂದ್ಬಿಟ್ಟು ಅವ್ರ ಅಪ್ಪನ ನೋಡ್ಲಿಕ್ಕೆ ಜೈಲಿಗೆ ಹೋದ್ಲು. ನಾನು ನೋಡ್ದೆ. ಅವ್ರದ್ದು ಅಮ್ಮ ಕಾಳಮ್ಮ ಮತ್ತೆ ಅವ್ರದ್ದು ಅತ್ತೆ ಜಯಮ್ಮ, ಅವ್ರದ್ದು 3 ಜನ ಹೋದ್ರು ಅಪ್ಪನ ನೋಡಕ್ಕೆ ಅಂತ ಹೇಳಿ. ಜೋರಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಲಕ್ಷ್ಮಿ ಅಕ್ಕನ ಬೈಕೊಂಡು ಅವ್ರದ್ದು ಅತ್ತೆ ಜೊತೆ. ಹೌದೇನೆ ಬಾನು, ನೇತ್ರಿ ಬಂತಿದ್ಲೇನಂಗಾರೆ? ನನಗೆ ಗೊತ್ತೇ ಇಲ್ಲಮ್ಮ. ನೇತ್ರಿಗೆ ಗೊತ್ತಿಲ್ವೇನೋ ಅಂತ ನಾನೊಂದು ತಿಳ್ಕೊಂಡಿದ್ದೆ. ಹಂಗಾರೆ ಯಾರ ಹೇಳವ್ರೆ ನೇತ್ರಿಗೆ? ಇನ್ಯಾರು ಹೇಳ್ತಾರೆ? ಅಯ್ಯಮ್ಮ ಇದ್ದಾಳಲ್ಲ ಕಾಳಮ್ಮ, ಅವಳು ಯಾರು ಕೂಟನ ಹೇಳ್ ಕಳ್ಸಿರ್ತಾಳೆ. ಇಲ್ಲಾಂದ್ರೆ ಪತ್ರನೋ ಗಿತ್ರನೋ ಬರ್ದು ಹೇಳಿರ್ತಾಳೆ. ಅದಕ್ಕೆ ಬಂದವಳು ಅವಳು. ಅವಳಿಗಿದ್ದು ಬೇಡ. ಅವ್ರಪ್ಪ ಅಮ್ಮಗಿನ್ನ ಹೆಚ್ಚಾಗೈತಿ ದುರಂಕಾರ. ಅವಳು ಹಿಂಗೆ ಆಡ್ತಿದ್ರೆ ಯಾರಪ್ಪ ಜೈಲಿಗೆ ಹೋದಂಗೆ ಇವಳಿಗೆಂದಾನ ಒಂದ್ ದಿವಸ ಜೈಲಿಗೆ ಹೋಗ್ತಾಳ ಅಷ್ಟೇನೆ. ಅಯ್ಯೋ ದಾರಿಲೆಲ್ಲ ನೋಡ್ಬೇಕಾಗಿತ್ತು. ಹಾರಾಡ್ತಾ ಇದ್ಲು ಆ ನೇತ್ರಿ. ಆ ಲಕ್ಷ್ಮಿ ಅಕ್ಕಗೆ ಊರ್ ಬಿಟ್ಟು ಓಡಿಸ್ತೀನಿ, ಅವಳ ಸುಮ್ಮನೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಜೋರಾಗಿ ಬೈಕೊಂಡು ಹೋಗ್ತಾ ಇದ್ಲು. ಅವ್ರದ್ದು ಜಯಮ್ಮ ಇದ್ದಾಳಲ್ಲ, ಜಯಮ್ಮ ಮತ್ತೆ ನೇತ್ರಿನು. ಕಾಳಮ್ಮ ಮಾತ್ರ ಸುಮ್ಮನೆ ಹೋಗ್ತಾ ಇದ್ಲು, ಸಪ್ಪಗಿದ್ಲು. ಆದ್ರೆ ಆ ಜಯಮ್ಮ ಮತ್ತೆ ನೇತ್ರಿ ಎಷ್ಟು ಜೋರಾಗಿ ಬೈಕಂತಿದ್ರು ಗೊತ್ತಾ ಲಕ್ಷ್ಮಿ ಅಕ್ಕನ್ನ? ಲಕ್ಷ್ಮಿ ಅಕ್ಕನೇ ಕಾರಣ ಅವ್ರದ್ದು ಅಪ್ಪ ಜೈಲ್ಗೆ ಹೋಗಕ್ಕೆ ಅಂತ ಹೇಳಿ ಮಾತಾಡ್ಕೊಂತ ಇದ್ರು. ಅಲ್ಲ, ಅವ್ನು ಮಾಡಿರೋ ತಪ್ಪಿಗೆ ಅವನು ಜೈಲಿಗೆ ಹೋಗಿದ್ದಾನೆ. ಅದಕ್ಕೆ ಲಕ್ಷ್ಮಿ ಅಕ್ಕ ಕಾರಣ ಹೆಂಗಾಗ್ತಾರೆ? ಅಯ್ಯ, ಈ ನೇತ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇಷ್ಟೆಲ್ಲ ಆಗಿದ್ರು ಅವ್ರಿಗೆ ಸ್ವಲ್ಪನೂ ದುರಂಕಾರ ಅಂತೂ ಕಮ್ಮಿಗೆ ಆಗಿಲ್ಲ ನೋಡು. ನಿಂಗೊಂದು ಹಕ್ಕ. ಅದ್ ಹೆಂಗ್ ದುರಂಕಾರ ಕಮ್ಮಿ ಆಗುತ್ತೆ ಬಾನು? ಅದು ಹುಟ್ಟದಲ್ಲೇ ಬಂದಿರೋ ದುರಂಕಾರ. ಅದು ಎಲ್ಲ ಮಜ್ಜಿದಾಗ ಬಂದಿದ್ರೆ ಹೋಗೋದು. ಅದೇನೋ ಹೇಳ್ತಾರಲ್ಲ ಗಾದೆನ, ಹುಟ್ಟಿರೋ ಗುಣ ಸುಟ್ರು ಹೋಗಲ್ಲ ಅಂತಾನ. ಹಂಗೆ ಆ ನೇತ್ರಿದು ಒಂದಿಟ್ಟು. ನಮ್ಮ ಮಾವ ಮಾಡಿರೋ ತಪ್ಪಿಗೆ ಇವಾಗ ನಮ್ಮ ಯಜಮಾನ್ರು ಬೇಲ್ ತಗೊಳಕ್ಕೆ ಅಲಿಬೇಕಾಗೈತಿ ಲಾಯರ್ ತಕ್ಕಿ. ಏನೋ 2 ದಿವಸ ಬೇರೆ ರಜೆ ಇತ್ತಂತೆ. ತಿರ್ಗ ಆಮೇಲೆ 2 ದಿವಸ ಯಾವ ಬೇರೆ ಕೇಸ್ಗಳಿದ್ವಂತೆ. ಅದಕ್ಕೆ ಇವತ್ತು ನಾಳೆಕೆ ಅಂತ ಹೇಳಿ ಮುಂದಕ್ಕೆ ಹಾಕ್ತಾ ಇದಾರಂತೆ. ಬೇಲ್ನ ನಾಳೆಕೆ ಏನಾದ್ರೂ ಸಿಗ್ಬೋದು ಅಂತ ಹೇಳ್ತಿದ್ರು. ಏನೋ ಇವತ್ತು ಸಿಕ್ಕಿರು ಸಿಗ್ಬೋದೇನೋ. ನಮ್ಮ ಮಾವರು ಇವತ್ತು ಮನೆಗೆ ಬರ್ಬೋದು ಅನ್ಸುತ್ತೆ. ಮಲ್ಲಿ ಈ ತರ ಹೇಳ್ತೀನಿ ಅಂತ ಹೇಳಿ ನಮ್ದಕ್ಕೆ ಬೈಕೊಂಡ್ರೆ ಬೈಕೋ.
ಆದ್ರೆ ನಮ್ದಕ್ಕೆ ಅಂತೂ ಆ ಸಿದ್ದಪ್ಪ ಜೈಲಲ್ಲೇ ಇರ್ಬೇಕು ಅಂತಾನೆ ಆಸೆ. ಬೇಲೆ ಸಿಗ್ಬಾರ್ದು ಅವನಿಗೆ, ಜೀವನ ಪೂರ್ತಿ ಅಲ್ಲೇ ಇರ್ಬೇಕು. ಸುಮ್ನೆ ಅವನು ಹೊರಗಡೆ ಬಂದ್ರೆ ಇಲ್ಲಿ ಊರಲ್ಲಿರೋ ಬಡವರಿಗೆಲ್ಲ ತೊಂದ್ರೆ. ನೋಡು ಲಕ್ಷ್ಮಿ ಅಕ್ಕ ಏನು ತಪ್ಪು ಮಾಡದೆ ಇದ್ರು ಅವ್ರನ್ನ ಜೈಲ್ಗೆ ಹೋಗೋ ಹಾಕ್ಸಕತ್ತ ಏನೆಲ್ಲ ಪ್ರಯತ್ನ ಮಾಡ್ದ. ಅವ್ನ್ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ದೇವ್ರು ಅವನಿಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ಅವನಿಗೆ ಬೇಲ್ ಸಿಗ್ಬಾರ್ದು ಅಂತಾನೆ ನಮ್ದಕ್ಕೆ ಆಸೆ. ನಿಮ್ದು ಏನು ತಪ್ಪು ತಿಳ್ಕೊಬೇಡ, ನಮ್ದಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಇರ್ಲಿ ಬಿಡು ಬಾನು ಅಕ್ಕ, ನೀನ್ ಹೇಳೋದ್ರಾಗನು ತಪ್ಪೇನು ಇಲ್ಲ. ನೀನ್ ಯಾಕೆ ಬೇಕಮ್ಮನ ಹೇಳು. ಪುಟ್ಟಿ ಇಲ್ಲೋಡಿಲಿ, ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಇಲ್ಲೋಡು ಪುಟ್ಟಿ. ಪುಟ್ಟಿ ಪುಟ್ಟಿ ಇಲ್ಲೋಡಿಲಿ, ನಿನ್ಗೆ ಆಟ ಆಡಕ್ಕೆ ಚೆಂಡು ತಗೊಂಬಂದಿದ್ದೀನಿ. ಈ ಚೆಂಡಾಗೆ ನಾನು ನೀನು ಆಟ ಆಡೋಣ. ಪೊದ್ದು ಮಕ್ಳಿಗೆ ನಗು ನೋಡಿ ಎಷ್ಟೊಂದ್ ದಿನ ಆಗಿತ್ತು. ಪೊದ್ದು ಯಾಕೆ ಪೊದ್ದು ಇಲ್ಲಿಗೆ ಬಂದಿರ್ಲಿಲ್ಲ ಇಷ್ಟ ದಿನನ? ಪುಟ್ಟಿ ನೀನ್ ಬಂದಿಲ್ಲ ಅಂತ ಅಳ್ತಿದ್ಲು ಗೊತ್ತೇ. ಯಾಕೆ ಬರ್ಲಿಲ್ಲ? ಬರ್ಬೇಕು ತಾನೇ ನೀನು. ಅದು ಅಪ್ಪಯ್ಯ ಜೈಲಿಗೆ ಹೋಗೈತಲ್ಲ, ಅದಕ್ಕೇನೆ. ಅಮ್ಮಯ್ಯ ಅಪ್ಪಯ್ಯ ಬರತಕ್ಕ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿತ್ತು, ಅದಕ್ಕೆ ಬಂದಿರ್ಲಿಲ್ಲ. ಇವತ್ತು ಅಮ್ಮಯ್ಯನು ಅಕ್ಕಯ್ಯನು ಅತ್ತೆನು ಎಲ್ಲಾರು ಅಪ್ಪಯ್ಯನ ನೋಡ್ಕೊಂಬರಕ್ ಹೋದ್ರು, ಯಾರು ಇರ್ಲಿಲ್ಲ. ಅದಕ್ಕೇನೆ ನಾನು ಚೆಂಡಿತ್ತಲ್ಲ ನಂದು ಆಟ ಆಡೋದು, ಪುಟ್ಟಿನೂ ನಾನು ಆಟ ಆಡೋಣ ಅಂತ ಹೇಳಿ ತಕೊಂಬಂದೆ ಪುಟ್ಟಿ ಕೊಡಕ್ಕೆ. ನೋಡಲಿ ಚೆಂಡು ನೋಡ್ದೇರ್ಕೆನೆ ನಗ್ತಾ ಇದ್ದಾಳೆ ಪುಟ್ಟಿ. ಪದು ನೀನ್ ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು ಕಣಮ್ಮ. ನಿನ್ ಮಕ್ಕಳಿಗೆ ನಗು ಇಲ್ಲ ಅಂತಂದ್ರೆ ನೀನ್ ನೋಡಕ್ಕೆ ಆಗಲ್ಲ. ಆ ಕಾಳಮ್ಮಗೆ ಒಂದಿಷ್ಟು ಬುದ್ಧಿ ಇಲ್ಲ, ಹೋಗಿ ಹೋಗಿ ನಿನ್ನಂತಾನು ಹೊಡೆದಿದ್ದಾಳಲ್ಲ. ತಿರ್ಗಾ ನೀನ್ ಎಂದೂ ಎಲ್ಗೂ ಹೋಗ್ಬೇಡಮ್ಮ ಮನೆ ಬಿಟ್ಟು ಹಂಗ. ಆಮೇಲೆ ಒಬ್ಳೆ ಎಲ್ಗನ ಹೋದ್ರೆ ಯಾರನ್ನ ಇಟ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಎಲ್ಗೂ ಹೋಗ್ಬೇಡ ಹಂಗ. ನಾನಂತೂ ಎಲ್ಗೂ ಹೋಗಲ್ಲಪ್ಪ, ನಾನು ಒಬ್ಳೇನೆ. ನನಗೆ ಭಯವಾಗುತ್ತೆ ಎಲ್ಗನ ಹೋಗಕ್ಕೆ. ಅವತ್ತು ಅಮ್ಮಯ್ಯ ಹೋಯ್ತಲ್ಲ ಅಪ್ಪಯ್ಯ ಜೈಲ್ಗೆ ಹೋಗಕ್ ನೀನೇ ಕಾರಣ ಅಂತಾನ. ಅದಕ್ಕೇನೆ ನನಗೆ ಅಳು ಬಂತು. ಅಪ್ಪಯ್ಯ ನೋಡ್ಬೇಕು ಅಂತಾನ ಕರ್ಕೊಂಬರಕಂತಾನ ಹೋಗಿದ್ದೆ. ಅವಾಗ ಅಲ್ಲಿ ಆದ ಅವಣ್ಣಯ್ಯ ಅಪ್ಪಯ್ಯಂತ ಕರ್ಕೊಂಡೋತು. ಅಲ್ಲಿ ಪೊಲೀಸ್ನವ್ರು ಮೇಡಮ್ ಇದ್ರಲ್ಲ, ಅವರು ಅಪ್ಪಯ್ಯನ ತೋರಿಸಿರು, ಮಾತಾಡ್ಕೊಂಡು ಅದೇ ಬಂದೆ. ತಿರ್ಗಾ ಅವ್ರು ಇನ್ನೊಬ್ರು ಪೊಲೀಸ್ನವರು ಜೀಪ್ನ ಕರ್ಕೊಂಬಂದು ನನ್ನ ಮಂತಕನ ಬಿಟ್ಟು ಹೋದ್ರು. ನಾನಂತೂ ಎಲ್ಗೂ ಹೋಗಲ್ಲಪ್ಪ ಈ ಪಟ್ಟು, ನನಗೆ ಭಯವಾಗುತ್ತೆ. ಪುಟ್ಟಿ ಇಲ್ಲಿ ನೋಡಿಲಿ, ನಾನು ನಿನಗೆ ಅಂತ ಚೆಂಡು ತಂದಿದ್ದೀನಿ. ನಿನಗೆ ಇದು ನೀನು ಆಟ ಆಡಿವಂತೆ ಈ ಚೆಂಡಾಗೆ. ಈ ಚೆಂಡ ಇಲ್ಲೇ ಬಿಟ್ಟೋಗ್ತೀನಿ. ನಾನು ಬಂದಾಗ ನಾನು ನೀನು ಆಡೋಣ. ನಾನು ಮಂತಕ್ಕೆ ಹೋದಾಗ ನೀನು ಒಬ್ಬಳೆ ಆಡು. ನಿಮ್ಮ ಅಮ್ಮನ ಜೊತೆಗೆ ಆಡು. ಮಲ್ಲಿ ಪುಟ್ಟಿನ ಈ ಕಡೆ ಕುಂಡ್ರಸು, ನಾನು ಅವಳನ್ನು ಚೆಂಡ ಎಷ್ಟು ಆಡ್ತೀವಿ. ಅವಳು ನೂಗ್ತಾಳೆ, ನಾನು ನೂಗ್ತೀನಿ. ಅವಳು ತಕ್ಕ ನಗ್ತಾಳೆ. ಅವಾಗ ಇಲ್ಲಿ ಕುಂಡ್ರಸವಲ್ಲಿ ಮಂಚದ ಮೇಕೇನು ಬೇಡ, ಕೆಳಕ್ಕೆ ಕೂಕೊಂಡು ಆಟ ಆಡಿರ್ಬೋದು. ನೀನು ಕೆಳಕ್ಕೆ ಕೂಕ. ಪುಟ್ಟಿ ಇವತ್ತು ಚೆಂಡು ನಾನು ನಿನ್ ತಕ್ಕ ನೂಗ್ತೀನಿ, ನೀನ್ ನನ್ ತಕ್ಕ ನೂಗ್ಬೇಕು. ನನ್ ತಕ್ಕ ನೂಕು ಪುಟ್ಟಿ, ನೂಕು ನೂಕು ಜೋರಾಗಿ. ಇಲ್ಲಿಗಾನ ಬರ್ಬೇಕು ನನ್ ತಕ್ಕನ ಸೀದಾ. ಹೋಗು ನೀನ್ ಆ ಕಡೆಗೆ ಹೋಗಂಗ್ ನೂಗ್ತೀಯ, ಸೀದಾ ನನ್ ತಕ್ಕ ಬರಂಗ್ ನೂಗ್ಬೇಕು. ನೋಡು ಅದು ಹತ್ತೋತು ಚೆಂಡು. ಈಗ ನೀನ್ ಸೀದಾ ನನ್ ತಕ್ಕೆ ನೂಗ್ಬೇಕು. ಆ ಕಡೆಗೆ ನಾನು ನೂಕಿರೆ ನೀ ತಗೊಂಬರ್ಬೇಕು. ನಾನ್ ತರಲ್ಲ ಈ ಸಲಿನೇ. ನೋಡ್ರೆನ್ಪದು ಎಷ್ಟ್ ಜೋರ ನೂಕಿಳು. ನಿನ್ ಮಕ್ಕಕ್ಕೆ ಹೊಡಿತು ಚೆಂಡು ಬಂದು. ಏಯ್ ಕಳ್ಳಿ, ನೂಕು ಅಂದ್ರೆ ನೋಡು ಮಕ್ಕಕ್ಕೆ ಎಸಿಯದ. ನೋಡ್ಪದು ನಗದ, ನಿನ್ನ ಮಕ್ಕಕ್ ಬಿತ್ತು ಅಂತಾನ ಕಳ್ಳಿ ಇವಳು. ಸರಿ ಕಣೆ ನಿಂಗಮ್ಮ, ಹೋಗ್ತೀನಿ, ಒತ್ತಾಗುತ್ತೆ. ಲಸ್ಮ ಕರ್ಮ ಅಂತಕ್ ಹೋಗಿ ಅವಳನ್ನ ಮಾತಾಡ್ಸ್ಬೇಕು. ಅವಳನು ಅವ್ರ ಅತ್ತೆನ ಮಾತಾಡ್ಸ್ತಿರ್ಲಿಲ್ಲ. ಮೊನ್ನೆ ನಾವೇ ಹೋಗಿ ಹೇಳಿ ಬಂದ್ವಿ, ಏನಾಗಿದ್ದ ಆಗತ್ತು ಬಿಡಮ್ಮ, ಹೋಗ್ಲಿ ನಿಮ್ಮ ಅತ್ತೆ ಮೇಲೆ ಯಾಕೆ ಸಿಟ್ ಮಾಡ್ಕೊಂತ ಅಂತಾನ. ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಮಾತಾಕ್ ಹೋಗ್ತೀನಿ. ಬರ್ತೀನಿ. ಸರಿ ಆಯ್ತು, ಹೋಗ್ ಗುಂಡಕಯ್ಯ. ಗುಂಡನ ಅಕ್ಕ ನಮ್ದಕ್ಕೆ ಕೂಡ ಬರ್ತೀವಿ ಹಿರಿ, ಲಕ್ಷ್ಮಿ ಅಕ್ಕ ಮನೆ ಹತ್ರ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.